ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರೋದು ಇಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸಂಸೈ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಭೇಟಿ ಮಾಡಲು ಹಾಗೂ ಅವರು ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಬನ್ನಿ ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಯಾವ ಗ್ರಾಮ ಪಂಚಾಯಿತಿ ಆಯ್ತು? ಸಂಸೈ ಗ್ರಾಮ ಪಂಚಾಯಿತಿ. ಸರ್ ತಮ್ಮ ಹೆಸರು? KJ ಧರಣೇಂದ್ರ ಅಂತ ಹೇಳಿ. ಹಾಂ ಸರ್. ಸರ್ ತಾವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್ ತಮಗೆ? ನಮಗೆ 360 ಮತನೇನ ಬಂದಿತ್ತು ಟೋಟಲ್. ಹಾಂ ಸರ್. ಒಟ್ಟು ಎಷ್ಟು ಮತ ಅಂತರದಿಂದ ಗೆದ್ದಿದ್ದೀರಾ? 38 ಮತನೇನ ಜಾಸ್ತಿ ಬಂದಿತ್ತು. ಹಾಂ ಸರ್. ಇದೇ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾವು JDS ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿದ್ದು. JDS ಪಕ್ಷದವರು. JDS ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ಹೌದು. ಹಾಂ ಸರ್. ಸರ್ ತಾವು ಇದೇ ಮೊದಲನೇ ಬಾರಿನೇ ಎಲೆಕ್ಷನ್ ಕಾಂಪೀಟ್ ಮಾಡಿರೋದು? ಇದೆ ಹಿಂದಿನಿಂದನೂ? ಇಲ್ಲ, ನಾನು ಸತತವಾಗಿ 3ನೇ ಬಾರಿ ಆಯ್ಕೆಯಾಗಿರೋದು. ಹಾಂ ಸರ್. ಹೇಗೆ ಅನಿಸ್ತಿದೆ ಸರ್ ಸತತವಾಗಿ 3 ಬಾರಿ ಗೆದ್ದಿದ್ದೀರಾ? ಅಲ್ಲ, ನಾನು ಮಾಡಿದಂಥ ಊರಿನ ಅಭಿವೃದ್ಧಿ ಕೆಲಸದಲ್ಲಿ ನಾನು ಯಾವುದೇ ಒಂದು ಭ್ರಷ್ಟಾಚಾರ ನಡೆಸಿದೆ, ಜನರಿಗೆ ಸರ್ಕಾರದ ಸವಲತ್ತು ಏನು ಬರ್ತಿದೆ ಅದು ನೇರವಾಗಿ ತಲುಪಿಸುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಜನ ನನ್ನನ್ನು ಗುರುತು ಮಾಡಿ ನಾನು ಯಾವ ವಾರ್ಡಲ್ಲಿ ನಿಂತರೂ ಕೂಡ, ಇವತ್ತೂ ಕೂಡ ನಾನು ಯಾವ ವಾರ್ಡಲ್ಲಿ ಕಂಟೆಸ್ಟ್ ಮಾಡಿದ್ರು ಕೂಡ ನಾನು ಗೆಲ್ತೇನೆ ಎನ್ನುವ ಭರವಸೆ ಇದೆ. ನಾನು ಜನರ ಪರವಾಗಿ ಕೆಲಸ ಮಾಡಿದ್ದೀನಿ. ಸರ್ಕಾರದಿಂದ ಬಂದಂತ ಸವಲತ್ತನ್ನು ನೇರವಾಗಿ ಜನರಿಗೆ ತಲುಪಿಸಿದ್ದೀನಿ. ಊರಲ್ಲಿ ಅಭಿವೃದ್ಧಿ ಕೆಲಸವೂ ಕೂಡ ನಾವು ಮಾಡಿದ್ದೇವೆ. ರಾಜಕೀಯ ಬಿಟ್ಟು ಸರ್ ಆತರ ಬೇರೆ ಸಂಘ ಸಂಸ್ಥೆಗಳಾದ್ರೂ ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಯಲ್ಲಿ ಅಂದ್ರೆ ಜೈನ್ ಮಿಲನ್ ಅಲ್ಲಿ ಇದ್ದೇನೆ ನಾನು. ಜೈನ್ ಮಿಲನ್ ಅಂತ ಹೇಳಿ ನಮ್ದೇ ಆದ ಒಂದು ಸಂಘ ಇದೆ. ಅಲ್ಲೇನಾಗಿದ್ದೀರಾ? ಅಲ್ಲಿ ಉಪಾಧ್ಯಕ್ಷನಾಗಿದ್ದೆ, ಈಗ ಹಾಲಿ ಸದಸ್ಯನಾಗಿದ್ದೇನೆ. ನಮ್ಮ ಪ್ರತಿ ವರ್ಷವೂ ಚೇಂಜಸ್ ಮಾಡಿದ್ದಾರೆ, ಹಾಗಾಗಿ ಈಗ ಸದಸ್ಯನಾಗಿದ್ದೇನೆ. ಹಾಲಿ ಸದಸ್ಯರಾಗಿದ್ದೀರಾ ಈಗ? ಹೌದೌದು. ಸರ್. ಸರ್ ಈಗ ರಾಜಕೀಯದಲ್ಲಿ ಇದೇ ರೀತಿ ಏನಾರು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಮುಂದುವರಿಬೇಕು ಅಂತ ಹೇಳಿ ಏನಾರು ಅಭಿಪ್ರಾಯ ಇದೆ? ಇಲ್ಲ, ಈ ಸರಿ ನಾನು ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಇವತ್ತಿನ ಹೊಲಸು ರಾಜಕಾರಣ ನಮಗೆ ಪ್ರಾಮಾಣಿಕರಿಗೆ ಅಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಪಂಚಾಯಿತಿಯಿಂದ ಹಿಡಿದು ನಿಮ್ಮ MP ವರೆಗೂ ಕೂಡ ಇವತ್ತು ರಾಜಕೀಯನೇ ಪೂರ್ತಿ ಕಲುಷಿತ ಆಗಿ ಜನ ಬರೀ ಭ್ರಷ್ಟರಾಗಿದ್ದಾರೆ. ಎಲ್ಲರೂ ಭ್ರಷ್ಟರು ಅಂತ ಹೇಳೋದಿಲ್ಲ, ಆದರೂ ಕೂಡ ಭ್ರಷ್ಟರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮಂಥ ಪ್ರಾಮಾಣಿಕರಿಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ. ಆದ್ರಿಂದ ನನಗೆ ರಾಜಕೀಯ ಬೇಡ ಅಂತ ಹೇಳಿ ಆಗಿದೆ. ಆದರೆ ಜನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಜಕಾರಣ ಯಾವುದೇ ಕಾರಣಕ್ಕೂ ಬಿಡಬಾರದು, ಮುಂದಿನ ಚುನಾವಣೆಗೂ ಕೂಡ ನೀವು ಸ್ಪರ್ಧೆ ಮಾಡಲೇಬೇಕು, ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇವಾಗಲೂ ಕೂಡ ಜನ ಹೇಳ್ತಾ ಇದ್ದಾರೆ. ಸರ್, ಜನರೆಲ್ಲ ತಮ್ಮ ಮೇಲೆ ಇಷ್ಟ ಅಭಿಮಾನ ಇರ್ಬೇಕಾದ್ರೆ ತಾವ್ಯಾಕೆ ನಿವೃತ್ತಿಗೊಳ್ಬೇಕು ಅಂತ ಬೇಡ ಅಂತೇಳಿ ಬೇಸರವಾಗಿ ಹೋಗಿದೆ. ಇವತ್ತು ರಾಜಕಾರಣ ಭಾರಿ ಹೊಲಸಾಗಿರೋದ್ರಿಂದ ಬೇಸರವಾಗಿ ಹೋಗಿದೆ. ಪ್ರಾಮಾಣಿಕರಿಗೂ ಕೂಡ ಅಲ್ಲಿ ಸರಿಯಾದ ಒಂದು ಮಾನ್ಯತೆ ಸಿಗದೆ ಇದ್ದಾಗ, ಬರೀ ಭ್ರಷ್ಟರೇ ಜಾಸ್ತಿ ಆದಾಗ ನಮ್ಮ ಪ್ರಾಮಾಣಿಕರಿಗೆ ಮಾನ್ಯತೆ ಕಡಿಮೆ ಇರೋದ್ರಿಂದ ಬೇಡ, ರಾಜಕೀಯವೇ ಬೇಡ. ನಮ್ಮ ಏನು ಹಿಂದಿನಿಂದ ನಾವು ಕೃಷಿ ಮಾಡ್ಕೊಂಡು ಬಂದಿದ್ದು ಅದೇ ಕೃಷಿ ಮಾಡಿಕೊಂಡು ನಾವು ಜನರಿಗೆ ಏನಾದರೂ ಜನರಿಗೆ ಸಾಮಾಜಿಕವಾಗಿ ನಾವೇನಾದ್ರು ಕೆಲಸ ಮಾಡಬೇಕು ಅಂದ್ರೆ ರಾಜಕಾರಣ ಮಾಡಿಯೇ ಮಾಡಬೇಕು ಅನ್ನೋದೇನಿಲ್ಲ. ಸಾಮಾಜಿಕವಾಗಿಯೂ ಕೂಡ ಕೆಲಸವನ್ನು ನಾವು ಮಾಡಿದ್ದೇವೆ, ಮಾಡಲಿಕ್ಕೂ ಅವಕಾಶ ಇದೆ, ಮಾಡ್ಬೋದು. ಅಂದರೆ ರಾಜಕಾರಣ ಮಾಡಿ ಅಥವಾ ಸದಸ್ಯನಾಗೇ ನಾನು ಇದ್ದು ನಾನು ಮಾಡಬೇಕು ಅಂತ ಹೇಳೋದು ಏನಿಲ್ಲ. ಯಾಕಂದ್ರೆ ಜನರ ಕೆಲಸವನ್ನು ನಾವು ಯಾವತ್ತೂ ಬೇಕಾದ್ರೂ ಜನರಿಗೆ ಕಷ್ಟ ಅಂತ ಹೇಳಿದ್ರೆ 12 ಗಂಟೆ ರಾತ್ರಿ ಕರೆದರೂ ಕೂಡ ನಾವು ಅವರಿಗೆ ಹೋಗಿ ಅವ್ರಿಗೆ ಏನು ಸಹಕಾರ ನಮ್ಮಿಂದ ಆಗಬೇಕು ಆ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ. ಸರ್, ಈಗ ತಮ್ಮ ವೃತ್ತಿ ಏನ್ ಮಾಡ್ಕೊಂಡಿದ್ದೀರಾ ಸರ್? ನಮ್ದು ಕೃಷಿ. ಸರ್, ತಾವು ಕೃಷಿ ಮಾಡ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ಇಲ್ಲ, ರಾಜಕೀಯಕ್ಕೆ ಅಂತ ಹೇಳಿದ್ರೆ ನಾನು ಸ್ಕೂಲ್ ಬಿಟ್ಟಾಗ ಇಲ್ಲಿ ವೀರೇಂದ್ರ ಪಾಟೀಲು ಮತ್ತು ಇಂದಿರಾ ಗಾಂಧಿ ಅವರಿಗೆ ಸ್ಪರ್ಧೆ ನಡೀತು. ಇಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ವೀರೇಂದ್ರ ಪಾಟೀಲು ಮತ್ತು ಇಂದಿರಾ ಗಾಂಧಿ ಅವರು ಇಲ್ಲಿ ಕಂಟೆಸ್ಟ್ ಮಾಡಿದಾಗ ನಾನು ಇನ್ನೂ ಕೂಡ ಅವಾಗ ಮತದಾನದ ಹಕ್ಕು ನನಗೆ ಇರಲಿಲ್ಲ. ಆವಾಗ ನಾನು ರಾಜಕೀಯಕ್ಕೆ ಪ್ರವೇಶ ಆಗಿ ನಾನು ವೀರೇಂದ್ರ ಪಾಟೀಲ್ ಪರವಾಗಿ ನಾನು ಸ್ವಲ್ಪ ಕೆಲಸ ಮಾಡಿದೆ ಅವಾಗ ಚಿಕ್ಕ ವಯಸ್ಸಿನಲ್ಲಿ. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಜನಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ಮನಸ್ಸಿಗೆ ಬಂದಾಗ ನಾನು JDS ಇಲ್ಲಿ ಗುರುತಿಸಿಕೊಂಡೆ. ಆವಾಗ ಜನತಾ ಪಕ್ಷ ಇತ್ತು. ಆ ಜನತಾ ಪಕ್ಷದಲ್ಲಿ ನಾನು ಕೆಲಸ ಮಾಡಿದೆ. ಆವಾಗ ನಮ್ಮಲ್ಲಿ BB ನಿಂಗಯ್ಯ ಅಂತೇಳಿ MLA ತಿಪ್ಪಯ್ಯ ಅಂತ ಹೇಳೋರಿದ್ರು, ತರೀಕೆರೆಯವರು. ಅವರಿಲ್ಲಿ ಶಾಸಕರಾಗಿ ಆಯ್ಕೆಯಾದರು. ಆ ನಂತರ BB ನಿಂಗಯ್ಯನವರು ಆಯ್ಕೆಯಾದರು. JDS ಜನತಾ ಪಕ್ಷದಿಂದ ಒಮ್ಮೆ ಆಗಿದ್ದಾರೆ ಅವರು.
ಹಾಗೆ ಆಮೇಲೆ ಈ ರಾಜಕೀಯಕ್ಕೆ ಪ್ರವೇಶ ಮಾಡಿ ಜನರ ಕೆಲಸ ಏನಾದರೂ ಮಾಡುವ ಅಂತ ಹೇಳಿ ಮನಸ್ಸಿಗೆ ಬಂದು ನಾವು ಅವತ್ತು ರಾಜಕೀಯ ಪ್ರವೇಶ ಮಾಡಿ ಅವತ್ತಿಂದ ಇವತ್ತಿಗೂ ಕೂಡ ಒಂದೇ ಪಕ್ಷದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದೇವೆ. ನಾವು ಯಾವುದೇ ಪಕ್ಷಾಂತರ ಮಾಡಿಲ್ಲ ಇಷ್ಟವರೆಗೂ. ಸರ್ ತಾವು 3 ವರ್ಷ ಅಧಿಕಾರ ಅವಧಿಯಲ್ಲಿ ಹೆಚ್ಚಾಗಿ ತಮ್ಮ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀರಾ ಸರ್? ನಾವು ರಸ್ತೆ ಮಾಡಿದ್ದೇವೆ. ಕೆಲವೊಂದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾರಿ ಗುಡ್ಡಕಾಡು ಪ್ರದೇಶ ಬರುವುದರಿಂದ ಭಾರಿ ಇಂಟೀರಿಯರ್ ಜಾಗ ಅದು ಬಹಳ ಸಮಸ್ಯೆ. ಇಲ್ಲಿ ಹೆಚ್ಚಾಗಿ ಗುಡ್ಡಕಾಡು ಪ್ರದೇಶದಲ್ಲಿ ಹರಿಜನ ಗಿರಿಜನರೇ ವಾಸವಾಗಿರುವುದರಿಂದ ಅಲ್ಲಿಗೆ ರಸ್ತೆ ಸೌಲಭ್ಯ ಇರಲಿಲ್ಲ. ರಸ್ತೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೇವೆ. ಆಮೇಲೆ ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೇವೆ. ಆಮೇಲೆ ಈ BPL ಹೋಲ್ಡ್ದಾರರು ಯಾರಿದ್ದಾರೆ ಅವರಿಗೆಲ್ಲರಿಗೂ ನಾವು ಮನೆಯನ್ನು ಸರ್ಕಾರದಿಂದ ಬರ್ತಕ್ಕಂಥ ಮನೆ, ಅದು ಆಶ್ರಯ ಇರ್ಬೋದು, ಇಂದಿರಾ ಆವಾಸ್ ಇರ್ಬೋದು, ಆಮೇಲೆ ಅಂಬೇಡ್ಕರ್ ಮನೆ ಎಲ್ಲ ಬರ್ತವೆ ಪಂಚಾಯತಿಗೆ, ಅವನ್ನೆಲ್ಲ ನಾವು ಜನರಿಗೆ ಕೊಟ್ಟಿದ್ದೇವೆ. ಕುಡಿಯುವ ನೀರಿನ ಯೋಜನೆ ಮಾಡಿಕೊಟ್ಟಿದ್ದೇವೆ. ಆಮೇಲೆ ಸರಿ ಸರ್, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇವೆ. ಸರ್, ಈಗ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ನಮ್ಮಲ್ಲಿ ಸಮಸ್ಯೆ ಅಂದ್ರೆ ಒಂದು ರಸ್ತೆ, ಕುಡಿಯುವ ನೀರು, ಆಮೇಲೆ ಮನೆ, ಇವೇ ಮೂಲಭೂತ ಸೌಕರ್ಯವನ್ನು ಬಹಳಷ್ಟು ಕೇಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯವನ್ನು ನಾವು ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲವನ್ನು ಮಾಡಿದ್ದೇವೆ ಅಂತ ಹೇಳುವುದಿಲ್ಲ, ಶಕ್ತಿ ಮೀರಿ ನಾವು ಮೂಲಭೂತ ಸೌಕರ್ಯವನ್ನು ಅವರಿಗೆ ಮಾಡಿಸಿಕೊಟ್ಟಿದ್ದೇವೆ. ಸರ್, ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರೇ ಕಾರಣ. ನಮ್ಮ ಮುಖಾಂತರ ಅವರಿಗೆ ಜನರಿಗೆ ಒಂದು ಸಿಹಿ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀರಾ? ಏನ್ ಹೇಳಿ? ತಮ್ಮ ಗ್ರಾಮದ ಜನರಿಗೆ ನಮ್ಮ ಮುಖಾಂತರ ಒಂದು ಸಿಹಿ ಮಾತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸಿಹಿ ಮಾತೇನು ಹೇಳುವಂತದ್ದು ಅಂತ ಹೇಳಿದ್ರೆ ಗ್ರಾಮದ ಜನರಿಗೆ ಇಲ್ಲಿಯ ಜನ ಬಾರಿ, ನಮ್ಮ ಮಲೆನಾಡು ಭಾಗ, ಇಲ್ಲಿಯ ಜನ ಬಾರಿ ಒಂದು ಸ್ವಾಭಿಮಾನ ಉಳ್ಳ ಜನ. ಇಲ್ಲಿ ಯಾವುದೇ ಒಂದು ರೀತಿಯ ಬೇರೆ ಒಂದು ಪ್ರಚೋದನೆ ಮಾಡಿ ಅಥವಾ ಬೇರೆ ಒಂದು ಮೋಸ ಇಂತಹ ಜನ ಏನಿಲ್ಲ. ಇಲ್ಲಿ ಮಲೆನಾಡು ಭಾಗದಲ್ಲಿ ಒಳ್ಳೆ ಜನ ಇದ್ದಾರೆ. ಹಾಗಾದ್ರಿಂದ ಅವರ ಸಹಕಾರ ನಮಗಿದ್ದಾಗ ಮಾತ್ರ ನಾವು ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಯ್ತು. ಅವರು ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಒಟ್ಟು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? 16 ಜನ ಸದಸ್ಯರಿದ್ದಾರೆ. 16 ಜನ ಸದಸ್ಯರಲ್ಲಿ ಹೊಂದಾಣಿಕೆ ಹೆಂಗಿದೆ ಸರ್? ಹೊಂದಾಣಿಕೆ ಈಗ ಸೀನಿಯಾರಿಟಿ ಆಗಿ ನಾನೇ ಇರೋದು ಅಲ್ಲಿ ಪಂಚಾಯಿತಿಯಲ್ಲಿ 3 ಬಾರಿ ಆಯ್ಕೆಯಾದವನು ನಾನೇ ಇರುವುದರಿಂದ ನಾನು ಅವರನ್ನು ಎಲ್ಲರನ್ನೂ ಕೂಡ ಇಲ್ಲಿ ಬಿಜೆಪಿ ಬೆಂಬಲಿತ 11 ಜನ ಸದಸ್ಯರಿದ್ದಾರೆ, JDS ಬೆಂಬಲಿತ 5 ಜನ ಸದಸ್ಯರಿದ್ದಾರೆ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಅವರು ಎಲ್ಲರನ್ನೂ ಕೂಡ ನಾನು ಒಂದೇ ಇದರಲ್ಲಿ ಕೊಂಡೊಯ್ಯಲಿಕ್ಕೆ, ಅಭಿವೃದ್ಧಿ ಕೆಲಸದಲ್ಲಿ ಕೊಂಡೊಯ್ಯಲಿಕ್ಕೆ ಅವರನ್ನು ಮನವೊಲಿಸಿ ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವೆಲ್ಲರೂ ಕೂಡ ಒಟ್ಟುಗೂಡಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಅವರಿಗೆ ಎಲ್ಲರಿಗೂ ಕೂಡ ಸಹಕಾರಿಯಾಗಿದ್ದೇನೆ ಮತ್ತು ಅವರು ಕೂಡ ಸಹಕಾರ ಮಾಡ್ತಾರೆ. ಉಳಿದಂತ ಸದಸ್ಯರಿಗೆ ಒಂದು ಸಿಹಿ ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಉಳಿದಂತ ಸದಸ್ಯರಿಗೇನು, ಆದರೆ ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ. 16 ಜನ ಸದಸ್ಯರಲ್ಲಿ ಯಾವುದೇ ಒಂದು ವಿಷಯವನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ನನ್ನ ಮಾತಿಗೆ ಹೆಚ್ಚಿನ ಒತ್ತು ಕೊಟ್ಟು ನನಗೆ ಒಳ್ಳೆ ಗೌರವವನ್ನು ಕೊಡ್ತಾ ಇದ್ದಾರೆ. ನಾನು ಎಲ್ಲಾ ಸದಸ್ಯರನ್ನು ಕೂಡ ನಾನು ಕೂಡ ಅವರನ್ನು ಒಳ್ಳೆತನದಲ್ಲಿ ನೋಡಿಕೊಂಡಾಗ ಅವರು ನನ್ನನ್ನು ಗೌರವದಿಂದ ಕಂಡು ನಮ್ಮ ಹಿರಿಯ ಸದಸ್ಯರು ಏನ್ ಹೇಳ್ತಾರೆ ಅದನ್ನು ಅವರು ಸರಿ ತಪ್ಪು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ನನಗೆ ಅವರು ತುಂಬಾ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಸರಿ ಸರ್, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.